ಮೈಸೂರಿನಲ್ಲಿ ಇತಿಹಾಸ ನಿರ್ಮಿಸಿದ ಚಿನ್ನ ಬೆಳ್ಳಿ ಕೆಲಸಗಾರರಿಗೆ ಸನ್ಮಾನ ವಿಶ್ವಕರ್ಮ ಯೋಜನೆ ಬಗ್ಗೆ ಜಾಗೃತಿ. ಮೈಸೂರು ಜಿಲ್ಲಾ ಚಿನ್ನ ಬೆಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘದ ವತಿಯಿಂದ ಮೈಸೂರಿನ ಕಾಳಿದಾಸ ರಸ್ತೆಯಲ್ಲಿರುವ ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ಹಾಗೂ ಸ್ವರ್ಣ ರಚಿತ ಜೀವಮಾನ ಶ್ರೇಷ್ಠ ಕಲಾ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ನೂರಾರು ಚಿನ್ನ ಬೆಳ್ಳಿ ಕೆಲಸಗಾರರು, ಭಕ್ತಾದಿಗಳು, ಸಾಧಕರು ಹಾಗೂ ಅವರ ಕುಟುಂಬಸ್ಥರು ಭಾಗವಹಿಸಿದ್ದರು. ಸಮಾರಂಭದಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಗೋಲ್ಡನ್ ಸುರೇಶ್ ಅವರು, ಮೈಸೂರಿನಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯ ಕಾರ್ಯಕ್ರಮ ಆಯೋಜಿಸಿದ್ದು ಸಂತಸ ತಂದಿದೆ. ಸಂಘದ ಗೌರವಾಧ್ಯಕ್ಷ ರವಿ ಪ್ರಕಾಶ್ ಪುರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದು ಹೇಳಿದರು. ಚಿನ್ನ ಬೆಳ್ಳಿ ಕೆಲಸಗಾರರಿಗೆ ಕೇಂದ್ರ, ರಾಜ್ಯ ಸರ್ಕಾರದ ವಿಶ್ವಕರ್ಮ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸಲಾಗುವುದು ಎಂದು ಅವರು ತಿಳಿಸಿದರು. ಸಂಘದ ಗೌರವಾಧ್ಯಕ್ಷ ರವಿ ಪ್ರಕಾಶ್ ಅವರು ಹಿರಿಯರ ಕೌಶಲ್ಯ ಮತ್ತು ಅನುಭವವನ್ನು ಗೌರವಿಸುವುದು ಸಮಾಜದ ಕರ್ತವ್ಯ ಎಂದರು. ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸುಭಾಷ್ ಮೂರ್ತಿ, ಡಾಕ್ಟರ್ ಶೋಭಾ ಎಚ್ಪಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ಚಿನ್ನ ಬೆಳ್ಳಿ ಕೆಲಸಗಾರರ ಕಲೆ, ಪಾರಂಪರಿಕ ಅಮೂಲ್ಯ ಸಂಪತ್ತು, ಅವರ ಸೇವೆಯನ್ನು ಗುರುತಿಸಿರುವುದು ಶ್ಲಾಘನೀಯ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಕೆ ಕಾಂತರಾಜು, ಪ್ರಜಾಭವ ಟಿವಿ, ಮೈಸೂರು. ಮತ್ತೆ ಈ ಕಲಾವಿದರನ್ನ ನಮಗೆ ಏನೇನು ಅನ್ಸುತ್ತೆ ಕೆತ್ತನೆ ಕಲ್ಲಲ್ಲಿ ಅದನ್ನೆಲ್ಲ ಮಾಡೋದೆಲ್ಲ ಈಸಿ. ಮತ್ತೆ ಸಣ್ಣ ಓಲೆ ಮತ್ತೆ ಸ್ಪೆಷಲ್ ಆಗಿರೋ ವಿಷಯ ಅದು ಆಕ್ಚುಲಿ ಸುಮ್ಮನೆ ಎಲ್ಲರಿಗೂ ಬರೋದಿಲ್ಲ. ಅದೊಂಥರ ದಯವಿಟ್ಟು ಅದ ಅಂತ ಹೇಳ್ತೀನಿ ನಾನು ಎಲ್ಲರಿಗೂ ದಯವಿಟ್ಟು. ಕೆಲಸಗಾರರ ಅಭಿವೃದ್ಧಿ ಸಂಘದಿಂದ ಇವತ್ತು ಸುಮಾರು 100 ವರ್ಷದ ಇತಿಹಾಸದಲ್ಲಿ ಯಾರೋ ಮಾಡೋದಕ್ಕಾಗದಂತ ಮಾಡದೇ ಇರ್ತಕ್ಕಂತ ಒಂದು ಚಿನ್ನ ಬೆಳ್ಳಿ ಕೆಲಸಗಾರರ ಹಿರಿಯರ ಒಂದು ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದ್ದು. ತುಂಬಾ ಯಶಸ್ವಿಯಾಗಿ ಮೈಸೂರು ಕಾಳಿದಾಸ ರಸ್ತೆಯಲ್ಲಿ ಇರ್ತಕ್ಕಂತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಆಯೋಜನೆ ಮಾಡಿದ್ದು. ತುಂಬಾ ಯಶಸ್ವಿಯಾಗಿ ಪೂಜಾ ಕಾರ್ಯಕ್ರಮ ಹಾಗೂ ಸನ್ಮಾನ ಕಾರ್ಯಕ್ರಮಗಳೆಲ್ಲ ತುಂಬಾ ಯಶಸ್ವಿಯಾಗಿ ನಡೀತು. ತುಂಬಾ ಸುಗಮವಾಗಿ ನಡೆದಿದೆ. ನೂರಾರು ಜನ ಭಕ್ತಾದಿಗಳು ನಮ್ಮ ಚಿನ್ನ ಬೆಳ್ಳಿ ಕೆಲಸಗಾರರು ಹಾಜರಾಗಿದ್ದು ಪ್ರತಿಯೊಂದಕ್ಕೂ ಭಾಗವಹಿಸಿ ಒಳ್ಳೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಗೆ ತುಂಬಾ ಸಂತೋಷ ಆಗಿದೆ. ಮೈಸೂರಿನಲ್ಲಿ ಇದು ಪ್ರಥಮವಾಗಿ ಒಂದು ಇತಿಹಾಸ ಆಗುವಂತದೊಂದು ಕಾರ್ಯಕ್ರಮನ ನಾವು ಮಾಡಿದ್ದೀವಿ. ತುಂಬಾ ಯಶಸ್ವಿ ಆಗಿದೆ. ನಮ್ಮ ಚಿನ್ನ ಬೆಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘದ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರಿಗೂ ತುಂಬಾ ಸಂತೋಷ ಆಗಿದೆ. ಅವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸಮಾರಂಭಕ್ಕೆ ಬಂದಂತ ಎಲ್ಲ ಸನ್ಮಾನಿತರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಜರಾದಂತ ಎಲ್ಲ ಅವರವರ ಸಂಬಂಧಿಕರು ಆಗ ಅವರವರ ಹಿತೈಷಿಗಳಿಗೆಲ್ಲ ನನ್ನ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ತುಂಬಾ ಸಂತೋಷ ಆಗಿದೆ. ಚಿನ್ನ ಬೆಳ್ಳಿ ಕೆಲಸಗಾರರಿಗೆ ಸರ್ಕಾರದಿಂದ ಏನೇನು ನೆರವು ಸಿಗುತ್ತೆ, ಏನ್ ಮಾಡಬೇಕು ಅಂತಿದ್ದೀರಾ? ಸರ್ಕಾರದ ಏನು ಯೋಜನೆಗಳಿದೆ 100ಕ್ಕೆ 90 ಭಾಗ ಅದನ್ನ ಉಪಯೋಗ ಪಡಿಸ್ಕೊಳ್ಳಷ್ಟು ನಾಲೆಡ್ಜ್ ನಮ್ಮ ಚಿನ್ನ ಬೆಳ್ಳಿ ಕೆಲಸಗಾರರಿಗೆ ಇಲ್ಲ, ಕಡಿಮೆ ಇದೆ. ಅದು ಯಾರಿಗೂ ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ. ನಾವು ಇನ್ನು ಮುಂದೆ ಅದರ ಬಗ್ಗೆ ಎಲ್ಲ ಪ್ರಚಾರ ಮಾಡಿ ಅದ್ರ ಬಗ್ಗೆ ಎಲ್ಲ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನೆಲ್ಲ ನೀಡಿ ಅವ್ರಿಗೆಲ್ಲ ಅನುಕೂಲ ಮಾಡ್ಕೊಡ್ಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ. ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ವಿಶ್ವಕರ್ಮ ಯೋಜನೆಯಲ್ಲೂ ಸಹ ಒಂದು 10% ಸಿಕ್ಕಿಲ್ಲ ಇದುವರೆಗೂ. ಅವ್ರಿಗೆಲ್ಲ ಆ ಒಂದು ಫಲಾನುಭವಿಗಳು ಅದನ್ನ ಪಡೆಯುವಂತ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಯಶಸ್ವಿಯಾಗಿ ಮಾಡ್ತೀವಿ ಅಂತ ನಮ್ಗೆ ಭರವಸೆ ಇದೆ. ಇವತ್ತು ಕಾರ್ಯಕ್ರಮ, ಪ್ರಶಸ್ತಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಆಯ್ತು. ಯಾಕಂದ್ರೆ ಎಲ್ಲ ತುಂಬಾ ಹಿರಿಕರುಗಳು ಅವ್ರ ಆಶೀರ್ವಾದಗಳು ತಗೊಂಡಂಗಾಯ್ತು. ಅವ್ರಿಗೆ ನಾವು ಎಷ್ಟೇ ಮಾಡಿದ್ರು ಸಾಲದಿಲ್ಲ. ಅವರೆಲ್ಲ ತುಂಬಾ ಸಾಧನೆಗಳು ಮಾಡಿದ್ದಾರೆ. ಅದನ್ನ ಅವ್ರಿಗೆಲ್ಲ ನಾವು ಕರೆದು ನಾವು ಇದು ಮಾಡಿರೋದು ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಇದಕ್ಕೆಲ್ಲ ಕಾರಣ ನಮ್ಮ ರವಿ ಪ್ರಕಾಶ್ ಗೌರವಾಧ್ಯಕ್ಷರು. ಇದನ್ನ ತುಂಬಾ ಪ್ಲಾನ್ ಮಾಡಿದ್ರು ಅವ್ರನ್ನೇ, ಈ ತರ ಮಾಡ್ಬೇಕು, ಯಾರು ಮಾಡಿಲ್ಲ, ನಮ್ಮ ಸಂಘದಿಂದ ಮಾಡೋಣ ಅಂದಾಗ ನಮ್ಮ ಕಮಿಟಿಯವರಿಗೆಲ್ಲ ಭಾರಿ ಖುಷಿ ಆಯ್ತು. ಇದೆಲ್ಲ ಕಾರ್ಯಕ್ರಮ ಮಾಡಿದ್ದು ದೇವಸ್ಥಾನದಲ್ಲೇ ಮಾಡಿರೋದ್ರಿಂದ ಅವರ ಸಂಬಂಧಿಕರುಗಳೆಲ್ಲ ಬಂದ್ರು. ಇವತ್ತು ಅವ್ರುಗಳೆಲ್ಲ ಖುಷಿ ಪಟ್ರು. ಇನ್ನ ಮುಂದಕ್ಕೆ ಇಂತಿಂತವ್ರನ್ನೆಲ್ಲ ನಾವು ತುಂಬಾ ಜನ ಇದ್ದಾರೆ, ಅಂತವ್ರಿಗೆಲ್ಲ ನಾವು ಗುರುತಿಸ್ತೀವಿ. ಇನ್ನ ಕಾರ್ಯಕ್ರಮಗಳೆಲ್ಲ ನಾವು ಮಾಡ್ಕೊಂಡು ಹೋಗ್ತೀವಿ. ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ, ನಾನು
ನಾನು ಅಧ್ಯಕ್ಷತೆ ಆಗ್ಬೇಕಾದ್ರೆ ನಮ್ಮ ರವಿ ಪ್ರಕಾಶ್ ಅವರೇ ನನ್ನ ಸೋಷಿಯಲ್ ವರ್ಕ್ ಎಲ್ಲ ನೋಡಿ ಮತ್ತೆ ನಮ್ಮ ಸಂಘಕ್ಕೆ ಇವರೇ ಸರಿ ಆಗಿರಂತ ವ್ಯಕ್ತಿ, ಇವ್ರಿಗೆ ನಾವು ಕೊಡಬಹುದು ಅಧ್ಯಕ್ಷತೆ ಅಂತ ಕೊಟ್ರು. ಅದೇ ರೀತಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ಮುಂದಕ್ಕೂ ನಡ್ಸ್ಕೊಂಡು ಹೋಗ್ತೀನಿ. ಇನ್ನೊಂದು ಮುಂಚೆ ನನ್ಗೆ ಸುರೇಶ್ ಗೋಲ್ಡ್ ಅಂತ ನನ್ನ ಹೆಸರು ಪ್ರಚಾರ ಆಗಿತ್ತು, ಒಂದು 25 ವರ್ಷದಿಂದ ಸುರೇಶ್ ಗೋಲ್ಡ್ ಅಂತ ಇತ್ತು. ಅದಕ್ಕೆ ನಮ್ಮ ರವಿ ಪ್ರಕಾಶ್ ಸರ್ ಅಂದ್ರು, ಸುರೇಶ್ ಗೋಲ್ಡ್ ಅನ್ನೋದು ಬೇಡ, ಗೋಲ್ಡನ್ ಸುರೇಶ್ ಅಂತ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆ ಗೋಲ್ಡನ್ ಸುರೇಶ್ ಅಂತ ಮಾಡ್ಕೊಂಡಿದ್ದಕ್ಕೆ ನನ್ನ ಜೊತೆಗೆ ನಾನು ಆ ಹೆಸರಲ್ಲಿ ಪ್ರೊಡ್ಯೂಸರ್ ಆಗಿ ತುಂಬಾ ಸೋಷಿಯಲ್ ವರ್ಕ್ ಎಲ್ಲ ಆಗಿದ್ದಕ್ಕೆ ಜನಸಂಪರ್ಕ ಜಾಸ್ತಿ ಆಗಿ ಇಡೀ ಕರ್ನಾಟಕದಲ್ಲೇ ಗೋಲ್ಡನ್ ಸುರೇಶ್ ಅಂತ ಹೆಸರು ಬಂದಿದೆ. ಆ ಹೆಸರು ಬರೋದಕ್ಕೆ ನಮ್ಮ ಗೌರವ ಅಧ್ಯಕ್ಷರೇ ನನ್ಗೆ ಕಾರಣ. ಅವ್ರನ್ನ ನಾವ್ ಯಾವತ್ತೂ ಮರೆಯಲ್ಲ. ಅವ್ರು ಏನು ಹೇಳಿದ್ರು ನಾವು ಕಾರ್ಯಕ್ರಮಗಳು ನಮ್ಮ ಟೀಮ್ ಎಲ್ಲ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮೈಸೂರಿನ ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನ ನಮ್ಮ ಮೈಸೂರು ಭಾಗದ ಎಲ್ಲ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ಅವರಿಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ನಮ್ಮ ಕುಲದೇವತೆ ಕಾಳಿಕಾದೇವಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡ್ಲಿ, ಈ ರೀತಿ ಇನ್ನೂ ಅದ್ದೂರಿ ಕಾರ್ಯಕ್ರಮವನ್ನು ಮುಂಬರುವ ದಿನಗಳಲ್ಲಿ ಮಾಡ್ಲಿ ಅಂತ ನಾನು ಅವ್ರಿಗೆ ನಮ್ಮ ಚಿನ್ನ ಬೆಳ್ಳಿ ಕೆಲಸಗಾರ ಸಂಘದವ್ರಿಗೆ ನಾನು ಆಶಿಸ್ತೇನೆ. ಹಾಗೆ ಏನು ಸಾಧಕರಿಗೆ ಸನ್ಮಾನ ಮಾಡಿದ್ದಾರೆ, ಅವರು ಏನು ನಮ್ಮ ಹಿರಿಯರು ಕೌಶಲ್ಯ ಮತ್ತೆ ನಮ್ಮಲ್ಲಿ ಕುಶಲತೆ ನಮ್ಗೆ ರಕ್ತಗತವಾಗಿ ಬಂದಿರೋದು. ಆದ್ರೆ ಸಂಧ್ಯಾ ಕಾಲದಲ್ಲಿ ಅವರನ್ನ ಸನ್ಮಾನಿಸಿ ಅವರಿಗೆ ಒಂದು ಗೌರವ ಕೊಟ್ಟು ನಮ್ಮ ಚಿನ್ನ ಬೆಳ್ಳಿ ಕೆಲಸಗಾರರು ಅವ್ರನ್ನ ಪ್ರಶಂಸಿಸಿದ್ದಾರೆ. ಖಂಡಿತ ಈ ಕಾರ್ಯ ಶ್ಲಾಘನೀಯ. ಇದು ನಮ್ಮ ಹಿರಿಯರನ್ನ ಸನ್ಮಾನಿಸಿ ಅವ್ರ ಕೆಲಸ ಏನು ಅವ್ರ ಇಡೀ ಜೀವನ ಬೆಂಕಿಯಲ್ಲಿ ಕೆಲಸ ಮಾಡಿ ಬೆಂಕಿಯಲ್ಲಿ ಬೆಂದು ಕೆಲಸ ಮಾಡಿದ್ದಾರೆ, ಅವ್ರನ್ನ ಗೌರವಿಸುವಂತ ಕೆಲಸ ಮಾಡಿದ್ದಾರೆ. ಖಂಡಿತ ಈ ಕಾರ್ಯ ತುಂಬಾ ಶ್ಲಾಘನೀಯ. ಈ ರೀತಿ ಇನ್ನೂ ಹಲವಾರು ಕಾರ್ಯಕ್ರಮಗಳು ಮಾಡ್ಲಿ ನಮ್ಮ ಗೋಲ್ಡ್ ಸುರೇಶ್ ಅವರಾಗ್ಲಿ, ರವಿ ಪ್ರಕಾಶ್ ಅವರಾಗ್ಲಿ, ಇನ್ನು ನಮ್ಮ ಸಮಾಜಕ್ಕೆ ಇವರು ಇನ್ನು ನಮ್ಮ ಹೆಗ್ಗುರುತು ಇರ್ಲಿ, ಇವರು ನಮ್ಮ ಸಮಾಜಕ್ಕೆ ಇನ್ನು ಬೆನ್ನೆಲುಬಾಗಿ ಕೆಲಸ ಮಾಡ್ಲಿ ಅಂತ ಹೇಳಿ ಎಲ್ರಿಗೂ ಹೊಂದಿಸಿ ನಾನು ಸುಜ್ಞಾನಮೂರ್ತಿ, ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ಅಧ್ಯಕ್ಷರು, ಕರ್ನಾಟಕ ಸರ್ಕಾರ.